ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 13 ಆಗಸ್ಟ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ನಿಫ್ಟಿ 50 ಇವತ್ತು ಒಂದು ಒಳ್ಳೆಯ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. ಸುಮಾರು 131.95 ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗ್ತಾರೆ 24,619.35 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ನೋಡಿದರೆ ಸುಮಾರು 304.31 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗ್ಬೇಕಾದ್ರೆ 80,539.91 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ಹೇಳಿದ್ರೆ ಸುಮಾರು ಕಂಪ್ನಿಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಅಪೋಲೋ ಹಾಸ್ಪಿಟಲ್ಸ್ ನೋಡಿದರೆ ಸುಮಾರು 7.9% ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಹಾಗೆ ಇಂಡಾಲ್ಕೋ ಇಂಡಸ್ಟ್ರೀಸ್ ಸುಮಾರು 5% ಅಷ್ಟು ಏರಿಕೆ ಆಗಿದೆ. ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬ್ರೇಟರಿ ಶೇರ್ಸ್ಗಳು, ಹಾಗೆ ಹೀರೋ ಮೋಟರ್ ಕಾರ್ಪ್, ಸಿಪ್ಲಾ, ಭಾರತ್ ಎಲೆಕ್ಟ್ರಾನಿಕ್ಸ್, ಝೊಮ್ಯಾಟೊ, ಟಾಟಾ ಮೋಟರ್ಸ್, ಕೋಟಕ್ ಬ್ಯಾಂಕ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, HDFC ಲೈಫ್, ONGC, ಪವರ್ ಗ್ರಿಡ್, ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್, ಸನ್ ಫಾರ್ಮಾ, ಐಚರ್ ಮೋಟರ್ಸ್, ಭಾರತಿ ಏರ್ಟೆಲ್, ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಏಷ್ಯನ್ ಪೇಂಟ್ಸ್, ಬಜಾಜ್ ಫಿನಾನ್ಸ್, ಬಜಾಜ್ ಆಟೋ, ಟ್ರೆಂಡ್, ನೆಸ್ಲೆ ಇಂಡಿಯಾ, ಹಾಗೆ HDFC ಬ್ಯಾಂಕ್ ಈ ಶೇರ್ಸ್ಗಳಲ್ಲಿ ಇವತ್ತು ಒಂದು ಒಳ್ಳೆಯ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. ಹಾಗೆ IPO ನೋಡೋದಾದರೆ ಐಕೋಟೆಕ್ಸ್ ಪಬ್ಲಿಷಿಂಗ್ ಸೊಲ್ಯೂಷನ್ಸ್ ಇದು SME IPO ಇದು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಬ್ಲೂ ಸ್ಟೋನ್ ಜ್ಯುವೆಲರಿ ಆ್ಯಂಡ್ ಲೈಫ್ ಸ್ಟೈಲ್ ಇದು ಕ್ಲೋಸ್ ಆಯಿತು. ಸುಮಾರು ರೀಟೇಲ್ ಕ್ಯಾಟಗರಿನಲ್ಲಿ 1.3 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿ ಕ್ಲೋಸ್ ಆಗಿದೆ. ಹಾಗೆ ರೀಗಾಲ್ ರಿಸೋರ್ಸಸ್ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ. ಹೆಚ್ಚು ಕಡಿಮೆ ರೀಟೇಲ್ ಕ್ಯಾಟಗರಿನಲ್ಲಿ 20 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಮಹೇಂದ್ರ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ. ಇದರಲ್ಲೂ 1.3 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇಲ್ಲಿ ತನಕ ಅಪ್ಡೇಟ್ ಬಂದಿರೋ ತನಕ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ.